ಕೆಜಿಎಫ್ ಬಾಬು ಈ ಹೆಸರು ರಾಜ್ಯದಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸದಾ ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿಯಲ್ಲೇ ಇರೋ ಈ ಬಾಬುಗೆ ಇಂದು ಲೋಕಾಯುಕ್ತ ಬುಲಾವ್ ನೀಡಿತ್ತು. ಎಷ್ಟು ದಿನ ಮಗನ ಜೊತೆ ಮತ್ತು ಬೀಗರ ಜೊತೆ ಜಗಳದಿಂದ ಸುದ್ದಿಯಲ್ಲಿದ್ದ ಬಾಬು ಇಂದು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹಾಜರಾಗಿದ್ರು. ಹಾಗಾದ್ರೆ ಬಾಬು ಬಂದಿದ್ದ ಕಾರಣವಾದ್ರೂ ಏನು, ಯಾವ ಕಾರಣಕ್ಕೆ ಲೋಕ ಕಚೇರಿಗೆ ಬಂದಿದ್ರು ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ. ಕೋಟಿ ಕುಬೇರ ಕೆಜಿಎಫ್ ಬಾಬುಗೆ ಲೋಕಾಯುಕ್ತ ಬುಲಾವ್. ಸಚಿವ ಜಮೀರ್ ಜೊತೆ ಬಾಬು 3 ಕೋಟಿ ವ್ಯವಹಾರ. ಭಾಯ್ ಜೊತೆ ಡೀಲ್, ಬಾಬುಗೆ ಲೋಕ ನೋಟಿಸ್. ಕೆಜಿಎಫ್ ಬಾಬು ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿಯಲ್ಲಿ ಇರ್ತಾರೆ. ಅದರಂತೆ ಇಂದು ಸಹ ಲೋಕಾಯುಕ್ತಕ್ಕೆ ಬಾಬು ಬಂದು ತಮ್ಮ ಹೇಳಿಕೆ ದಾಖಲಿಸಿ ಹೋಗಿದ್ದಾರೆ. ಹೌದು, 2013ರಲ್ಲಿ ಸಚಿವ ಜಮೀರ್ ಜೊತೆ ನಡೆಸಿದ್ದ ವ್ಯವಹಾರ ಸಂಬಂಧ ಕೆಜಿಎಫ್ ಬಾಬುಗೆ ಕಳೆದ ತಿಂಗಳು ಲೋಕಾಯುಕ್ತ ನೋಟಿಸ್ ನೀಡಿತ್ತು. ಅದರಂತೆ ಇಂದು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದ ಕೆಜಿಎಫ್ ಬಾಬು ತಮ್ಮ ಹೇಳಿಕೆಯನ್ನು ದಾಖಲಿಸಿ ಹೋಗಿದ್ದಾರೆ. ಜಮೀರ್ ಜೊತೆ ನನಗೆ ಅತ್ಯಂತ ಪ್ರೀತಿಯ ಸಂಬಂಧವಿದೆ. ನಮ್ಮ ಮಧ್ಯ ಸಣ್ಣ ಪುಟ್ಟ ವ್ಯವಹಾರ ಇದ್ದಿದ್ದೆ, ಅದೆಲ್ಲವನ್ನು ನಾವು ಸರಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. 2013ರಲ್ಲಿ ಜಮೀರ್ ಅಹಮದ್ ಸಾಹೇಬರು ಮನೆ ತಗೊಳ್ಳೋಕ್ಕೆ ನನಗೆ ಸಾಲ ತಗೊಂಡು 3 ಕೋಟಿ 50 ಲಕ್ಷ. ಸೊ ವ್ಯವಹಾರಗಳು ನಡೀತಾ ಇರುತ್ತೆ. ನನಗೂ ಜಮೀರ್ ಸಾಹೇಬರಿಗೆ ಏನು ಅಂತದ್ದು ಬಿಸ್ನೆಸ್ ಏನಿಲ್ಲ. ಅವ್ರಿಗೆ ಹೆಲ್ಪ್ ಕೇಳಿದ್ರು ಮನೆ ತಗೊಳ್ಳೋಕ್ಕೆ, ಆವಾಗ ಅವ್ರ ಸಾಲ ಕೊಟ್ಟರು. 2013ರಲ್ಲಿ ಜಮೀರ್ ಅಹಮದ್ ಕೆಜಿಎಫ್ ಬಾಬುರಿಂದ ಮನೆ ಕೊಳ್ಳಲು 3 ಕೋಟಿ ಸಾಲ ಪಡೆದಿದ್ರು. ಆ ಸಮಯದಲ್ಲಿ ಸಹಾಯ ಕೇಳಿದ್ದರಿಂದ ಸಾಲ ಕೊಟ್ಟಿದ್ದಾರೆ. ನಂತರ 2-3 ಸಲ ಹಣ ಕೇಳಿದ್ದೆ, ಆದ್ರೆ ಕೊಟ್ಟಿರಲಿಲ್ಲ. ನಂತರ ಇಡಿ ರೇಡ್ ಆಯ್ತು. ಇಡಿಯಿಂದ ನನಗೆ ಸಮನ್ಸ್ ಕೂಡ ಬಂದಿತ್ತು. ಇದೀಗ ಪ್ರಕರಣವನ್ನ ಇಡಿಯಿಂದ ಲೋಕಾಯುಕ್ತಗೆ ವರ್ಗಾವಣೆ ಮಾಡಿದ್ದಾರೆ. ಜಮೀರ್ ಅವರು ನನಗೆ ಒಳ್ಳೆ ಫ್ರೆಂಡ್. ವಿಚಾರಣೆಗೆ ಕರೆದಿದ್ರು, ಬಂದು ಹಾಜರಾಗಿದ್ದೇನೆ. ನಜೀರ್, ಜಮೀರ್ ಸೇರಿ 6 ಕೋಟಿ ಕೊಡಬೇಕು. 2013ರಲ್ಲಿ ಮನೆ ಕಟ್ಟಲು ಸೈಟ್ ತಗೊಂಡಿದ್ರು. ಮನೆ ಕಟ್ಟಲು ಸಾಲ ಕೇಳಿದ್ರು, ಅದಕ್ಕೆ ಕೊಟ್ಟಿದ್ದೆ ಅಷ್ಟೇ ಅಂತ ಕೆಜಿಎಫ್ ಬಾಬು ಸ್ಪಷ್ಟನೆ ನೀಡಿದ್ರು. ಅವರಂದ್ರೆ ಜಮೀರ್ ಅಹಮದ್ ಅಂದರೆ ಭಾಳ ಗೌರವ. ಅವ್ರಿಗೆ ಏನು ನಮ್ಮಿಂದ ಏನು ಅವ್ರಿಗೆ ಏನು ಕೆಟ್ಟ ಕೊಡ್ತಾ ಇಲ್ಲ. ಇವಾಗ ಇದು ಬಂದಿದ್ದು ಕೊಟ್ಟಿದ್ದು ಎಲ್ಲ ಬಂದಿದ್ರೆ ಅದಕ್ಕೆ ನನಗೂ ಅವ್ರಿಗೆ ರಿಲೇಷನ್ ಚೆನ್ನಾಗಿದೆ. ಅವ್ರು ನನ್ನ ಫ್ರೆಂಡಾಗಿ ಇರ್ತಾರೆ. ಈಗ ಇಲ್ಲಿ ವಿಚಾರಣೆಗೆ ಇವತ್ತು ಕರೆದಿದ್ದಕ್ಕೆ ಅಲ್ಲಿಂದ ಡೆಲ್ಲಿಯಿಂದ ಟ್ರಾನ್ಸ್ಫರ್ ಆಗಿತ್ತು. ಇನ್ನು ಹಣ ವ್ಯವಹಾರದ ಬಗ್ಗೆ ಲೋಕಾಯುಕ್ತ ಪೊಲೀಸರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದೇನೆ. ಮತ್ತೆ ವಿಚಾರಣೆಗೆ ಹಾಜರಾಗಲು ಹೇಳಿದ್ದಾರೆ. ಹಾಜರಾಗಿ ನನ್ನ ಬಳಿ ಇರುವ ದಾಖಲಾತಿ ನೀಡ್ತೀನಿ ಅಂತ ಕೆಜಿಎಫ್ ಬಾಬು ಹೇಳಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರ ಮಧ್ಯದ ದುಡ್ಡಿನ ವ್ಯವಹಾರ ಇದೀಗ ಜಗಜ್ಜಾಹೀರಾಗಿರೋದಂತೂ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.